ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮನೆ ಸಿದ್ದರಾಮಯ್ಯನೇ 28ವರೆಗೂ ಮುಖ್ಯಮಂತ್ರಿ ಆಗಿ ಇರ್ತಾರಂತ ನನ್ನ ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡ್ಬೇಕಾದ್ರೆ ನಮ್ಮಿಂದ ಸಾಧ್ಯ ಇಲ್ಲ. ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್ ಆತರ ಮಾಡೋಣ ಅಂತ ನಾನು ಭಾವಿಸ್ತೇನೆ. ಎಲ್ಲಾ ಕಡೆ ಡಿ.ಕೆ. ಶಿವಕುಮಾರ್ ಅವರು ಇಡೀ ದೇಶದಲ್ಲಿ ಎಲ್ಲಾ ಸ್ಟೇಟ್ ಅಲ್ಲಿ ಅವ್ರಿಗೆ ಡಿಮ್ಯಾಂಡ್ ಇದೆ. ಡಿ.ಕೆ. ಶಿವಕುಮಾರ್ ಅಂತ ಅಂದ್ರೆ ಅವ್ರಿಗೆ ಚುನಾವಣೆ ಹೆಂಗ್ ಮಾಡೋದಂತ ತಂತ್ರ ಗೊತ್ತಿದೆ ಅವ್ರಿಗೆ, ಮನೆ ಶಿವಕುಮಾರ್ ಅವರು. ಹಾಗಾಗಿ ಅವ್ರಿಗೆ ಆಸಾಮ್ಗೆ ಇನ್ಚಾರ್ಜ್ ಅಂತ ಮಾಡಿದಾರಂತ ಯಾರೋ ನನಗೂ ಅಂದ್ರು, ನನ್ನ ಆಗಿರೋದಂತ. ಅವ್ರು ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯದಲ್ಲಿ ಮೊನ್ನೆ ಡಿ.ಕೆ. ಶಿವಕುಮಾರ್ ಡಿಮ್ಯಾಂಡ್ ಇದೆ. ಏನಕ್ಕಂದ್ರೆ ಚುನಾವಣೆ ಯಾವ ತರ ಮಾಡ್ಬೇಕಂತ ಅದು ಇದು ಗೊತ್ತಿದೆ ಅವ್ರಿಗೆ, ಸ್ಟ್ರಾಟಜಿ ಗೊತ್ತಿದೆ. ಆ ಕಾರಣಕ್ಕೆ ಅವ್ರಿಗೆ ಇನ್ಚಾರ್ಜ್ ಆಗಿ ಮಾಡಿದ್ದಾರೆ. ನಾನು ಓಪನ್ ಸವಾಲ್ ಅವ್ರ ಕಾಲದಲ್ಲಿ 2019 ಹಿಡ್ಕೊಂಡು 2023 ಅವ್ರದೇ ಸರ್ಕಾರ ಆಯ್ತು. ಅವ್ರ ಸರ್ಕಾರದಲ್ಲಿ ಸ್ಲಮ್ ಬೋರ್ಡ್ ಅಲ್ಲಿ ಏನಾರ ಒಂದ್ ಮನೆ ಕೊಟ್ಟರೆ ರಾಜಕೀಯದಿಂದ ನಿರ್ವೃತ್ತಿ ತಗೊಂತೀನಿ, ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು. ನಮ್ಮ ಸರ್ಕಾರ ಬಂದಾದ್ಮೇಲೆ ನಾವು ಘೋಷಣೆ ಮಾಡಿರ್ಲಿಲ್ಲ. ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿ 5 ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ. ನಮ್ಮ ಮನೆಗಳು ಫ್ರೀ ಕೊಡ್ತೀವಿ ಅಂತ ನಾವು ಯಾವತ್ತೂ ಹೇಳಿರ್ಲಿಲ್ಲ. ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆ ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಟ್ಟಿಲ್ಲ. ಯಡಿಯೂರಪ್ಪ ಅವ್ರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವರು ಒಂದ್ ಮನೆ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಟ್ಟಿಲ್ಲ. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಒಂದ್ ಮನೆ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆ ಕೊಟ್ಟಿಲ್ಲ. ನಮ್ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಬಡವ್ರ ಬಗ್ಗೆ ಕಾಳಜಿ ಇದ್ದ ಕಾರಣಕ್ಕೆ ಬಡವರಿಗೆ ದುಡ್ಡು ಕಟ್ಟಕ್ ಸಾಧ್ಯ ಆಗಲ್ಲ ಅಂತ ಕಾರಣ ಅಂದ್ರೆ, ಒಂದ್ ಮನೆ ಕಟ್ಬೇಕಂದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತದೆ? 4.5 ಲಕ್ಷ. ಬೆನಿಫಿಷಿ ಬಡವ್ರು ಕೊಟ್ಟಕ್ ಸಾಧ್ಯ ಆಗಲ್ಲ. ನಾನ್ ಮಂತ್ರಿ ಆದ್ಮೇಲೆ ನನ್ ಗಮನಕ್ಕೆ ಬಂದಾದ್ಮೇಲೆ ಬೆನಿಫಿಷಿಯರಿ ಪೇಮೆಂಟ್ ಬರ್ಬೇಕಾಗಿದ್ದು 7,400 ಕೋಟಿ. ಅದ್ರಲ್ಲಿ ಬರೇ 310 ಕೋಟಿ ಬಂದಿದ್ರು. ಯಾರೋ 5,000 ಕೊಟ್ಟಿದ್ರು, ಯಾರೋ 10,000 ಕೊಟ್ಟಿದ್ರು, 15,000 ಕೊಟ್ಟಿದ್ರು. ಬಡವ್ರು ಅದು ಕೊಡಕ್ ಸಾಧ್ಯ ಆಗಲ್ಲ. ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳಿಗೆ ಹೇಳೋದು, ಏನಕ್ಕಂದ್ರೆ ಪಾಪ ಜನ ಎಲ್ಲ ಬೀದಿಯಲ್ಲಿದ್ದಾರೆ. ಮನೆ ಅರ್ಧಂಬರ್ಧಂ ಆಗಿದೆ, ಜನ ಬೀದಿಯಲ್ಲಿದ್ರು. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ, ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಇವನ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ ಸರ್. ಕಾರಣ ಅಂದ್ರೆ ಬೆನಿಫಿಷಿಯರಿ 4.5 ಲಕ್ಷ ಕಟ್ಟಕ್ ಸಾಧ್ಯ ಆಗಲ್ಲ ಸರ್ ಅಂತ ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ ಹಾಕೊಂಡು ಬಡವ್ರು ದುಡ್ಡು ಕಟ್ಟಕ್ ಸಾಧ್ಯ ಆಗಲ್ಲ. ಅದ್ ಎಷ್ಟನ ಕಷ್ಟ ಆಗ್ಲಿ, ಎಷ್ಟನ ತೊಂದರೆ ಆಗ್ಲಿ, ಆ ದುಡ್ಡನ್ನ ನಾವು ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ 4 ಲಕ್ಷ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ತಂದು 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದಕ್ಕೆ 36,789 ಮನೆಗಳು ಕೊಟ್ವಿ. ಏನಕ್ಕೆ ಬಿಜೆಪಿ ಅವ್ರು ಕೊಟ್ಟಿಲ್ಲ? ಇದೇ ತಿಂಗಳಲ್ಲಿ 24ನೇ ತಾರೀಕಿಗೆ ಹುಬ್ಳಿದಲ್ಲಿ 42,345 ಮನೆ ಕೊಡ್ತಾ ಇದ್ದೀವಿ. ಏನಕ್ಕೆ ಬಿಜೆಪಿ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ? ನಾಚಿಕೆ ಬರ್ಬೇಕು ಅವ್ರಿಗೆ. ಯಾವ ಗ್ಯಾರಂಟಿನೂ ಇರ್ಲಿಲ್ಲ. ಯಾವ ಗ್ಯಾರಂಟಿ? ನಮ್ ಗ್ಯಾರಂಟಿ ಒತ್ತಡದಲ್ಲೂ ಅವ್ರಿಗೆ ಯಾವ ಗ್ಯಾರಂಟಿನೂ ಇರ್ಲಿಲ್ಲ. ಈ ಗ್ಯಾರಂಟಿ ಒತ್ತಡ 55,000 60,000 ಕೋಟಿ ಗ್ಯಾರಂಟಿದಲ್ಲೂ ನಾವು ಬಡವರಿಗೆ ಮನೆ ಫ್ರೀ ಆಗಿ ಕೊಡ್ತಾ ಇದ್ವಿ. ಇದೇ ತಿಂಗಳಲ್ಲಿ ಬಿಜೆಪಿ ಅವ್ರು ಬಂದು ನೋಡಕ್ ಹೇಳಿ. ಹುಬ್ಳಿದಲ್ಲಿ 42,345 ಮನೆಗಳು ಕೊಡ್ತಾ ಇದ್ವಿ.